ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಮತ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಯಾಕಂದರೆ ಒಂದು 2-3 ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಕೋಲ್ಡಾಗಿ ವಾಯ್ಸ್ ಚೇಂಜ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಮತ್ತು ನಾವು ತುಂಬ ದಿನ ಬಿಟ್ಬಿಟ್ರೆ ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಮುಂದಿನ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಯಾವುದೇ ಥರ ಕೆಲಸ ಇರಲಿಲ್ಲ. ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಲಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಹಾಗೆ ಇವತ್ತು ಬೆಳಗ್ಗೆಗೆ ತಿಂಡಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಎಲ್ಲರ ಮನೇಲಿ ಯಾವ ಥರ ಒಗ್ಗರಣೆ ಮಾಡ್ತಾರೋ ಅದೇ ಥರನೇ ಸಿಂಪಲ್ಲಾಗಿ ಮಾಡ್ತೀನಿ. ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿರ್ತೀನಿ. ಯಾಕಂದರೆ ಮತ್ತೆ ಮಕ್ಕಳು ತಿನ್ನಲ್ಲ ಅಂಥೇಳಿ. ಸ್ವಲ್ಪ ಖಾರ ಆದರೆ ನನ್ನ ಮಗಳು ತಿಂತಾಳೆ, ಆದರೆ ನನ್ನ ಮಗ ತಿನ್ನೋದಿಲ್ಲ. ಅವನಿಗೆ ಒಗ್ಗರಣೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಹಾಕಿರ್ತೀನಿ. ಒಗ್ಗರಣೆ ಮಾಡಿದ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೆ ಅವನಿಗೆ ಅದನ್ನೇ ಕೊಟ್ಟರು ಅದನ್ನೇ ತಿಂತಾನೆ. ಹಾಗೆ ಪದೇ ಪದೇ ಅದನ್ನೇ ಕೇಳ್ತಿರ್ತಾನೆ, ನನಗೆ ಒಗ್ಗರಣೆ ಬೇಕು ಅಂತೇಳಿ. ಆದರೆ ಅವ್ನು ಕೇಳ್ತಾನಂತ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ಕೊಡೋಲ್ಲ. ಒಂದು ಟೈಮ್ ಆಗೋಷ್ಟು ಮಾಡಿರ್ತೀನಿ, ಸ್ವಲ್ಪ ಎತ್ತಿಟ್ಟಿರ್ತೀನಿ, ಆಮೇಲೆ ಬಂದು ತಿಂತಾನೆ ಅಂತೇಳಿ. ಇನ್ನು ಇವತ್ತು ನನ್ನ ಮಗ ಮಲ್ಗೆ ಇದ್ದ. ನಮ್ಮ ಅಜ್ಜಿ ಮನೆ ಇಲ್ಲೇ ಹತ್ರ ಇರೋದ್ರಿಂದ ನಮ್ಮ ಅಜ್ಜಿ ಮನೆಯಲ್ಲೇ ಮನಸ್ಬಿಟ್ಟಿರ್ತೀನಿ ರಾತ್ರಿ. ಬೆಳಗ್ಗೆ ಆದಮೇಲೆ ನಮ್ಮ ಅಜ್ಜಿ ಇಲ್ಲಿಗೆ ಎತ್ಕೊಂಬಂದುಬಿಡ್ತಾರೆ. ಇಲ್ಲ ಅಂದರೆ ಇಲ್ಲಿ ಏನಾದರೂ ಮಲಗಿದ್ರೆ ನಾನು ಬೆಳಗ್ಗೆ ಯಾವಾಗ ಎದ್ದೇಳ್ತೀನೋ ನನ್ನ ಜೊತೆನೇ ಎದ್ದು ಬಿಡ್ತಾನೆ. ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕಂತೇಳಿ ನಮ್ಮ ಅಜ್ಜಿ ಕರ್ಕೊಂಡು ಅಲ್ಲೇ ಮಲಸ್ಕೊಂಡಿರ್ತಾರೆ. ಇವತ್ತಿನ್ನೂ ಎದ್ದು ಬಂದಿಲ್ಲ. ಈಗ ಅಲ್ಲಿ ಟೈಮ್ ಆಗಿದೆ, ಅವನಿದ್ದೇಳೋ ಟೈಮು. ಅದಕ್ಕಂತೇಳಿ ನಾನು ನನ್ನ ಕೆಲಸನ ಜಲ್ದಿ ಮುಗಿಸ್ಕೊಂಡ್ಬಿಡ್ತೀನಿ. ನಾಷ್ಟ ಮಾಡಿಬಿಟ್ರೆ ಆಮೇಲೆ ನನಗೆ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡೋದು ಕಳಿಸೋದು ಇದೇ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಟಿಫನ್ನ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಅವ್ರನ್ನ ನಿಧಾನವಾಗಿ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ಬರುತ್ತೆ ಅಂತೇಳಿ. ಇಬ್ಬರು ಬೇಗ ರೆಡಿನೇ ಆಗೋದಿಲ್ಲ. ಅದಕ್ಕಾಗಿ ಫಸ್ಟ್ ನನ್ನ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಒಗ್ಗರಣೆ ಮಾಡಿದ್ದಾಯಿತು. ನಮ್ಮ ಮನೆಯವರು ಶಾಪ್ಗೆ ಹೋಗ್ತೀನಿ ಅಂತೇಳಿ ಹೇಳಿದರು. ಹಾಗಾಗಿ ಫಸ್ಟ್ ಅವರಿಗೆ ಟಿಫನ್ ಹಾಕ್ಕೊಟ್ಟೆ. ಇನ್ನೇನು ತಿಂದು ಹೊರಡ್ತಾರೆ ಅವರು. ಇನ್ನು ಬೆಳಗ್ಗೆ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ. ಡೈಲಿ ಎಲ್ಲ ಕುಡಿಯೋದಿಲ್ಲ. ಸ್ವಲ್ಪ ನನಗೆ ಟೀ ಕಾಫಿ ಅಂದರೆ ಆಗೋಲ್ಲ. ಯಾವಾಗೋ ಒಂದು ಟೈಮ್ ಅಷ್ಟೇ ಕುಡಿಯೋದು. ಅದಕ್ಕೆ ಇವತ್ತು ಮಾಡಿಕೊಂಡೆ. ಇನ್ನು ಕಾಫಿ ಕುಡಿತಾ ಇದ್ದೆ. ನನ್ನ ಮಗ ಮೆಲ್ಲಕ್ಕೆ ಬೆಲ್ಲ ನೆಕ್ಕೊತ ಬರ್ತಾ ಇದ್ದಾನೆ. ಏನಂತ ಕೇಳಿದರೆ, ನೈಟ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ ಅಂತೇಳಿ. ಅಲ್ಲಿ ನಮ್ಮ ಅಜ್ಜಿಯವರು ಈ ಥರ ಮಂಗಳವಾರ ಶುಕ್ರವಾರ ಪ್ರತಿ ವಾರವೂ ದೇವ್ರ ಪದ ಹಾಡೋಕ್ಕಂತೇಳಿ ಹೋಗಿರ್ತಾರೆ. ಅಲ್ಲಿ ಪ್ರತಿ ವಾರವೂ ಒಂದೊಂದು ಥರ ಪ್ರಸಾದ ಕೊಡ್ತಾ ಇರ್ತಾರೆ. ಹಾಗೆ ರಾತ್ರಿ ಮಂಡಕ್ಕಿ ಮತ್ತು ಬೆಲ್ಲ ಕೊಟ್ಟಿದ್ರಂತೆ. ಅದನ್ನು ಅಲ್ಲೇ ತಿಂದಿಲ್ಲ, ಮನೆಗೆ ತೊಗೊಂಬಂದು ಇಟ್ಟಿದ್ನ. ಅದು ಬೆಳಗ್ಗೆ ಎದ್ದ ತಕ್ಷಣ ತಿನ್ಕೊತ ಬಂದೆ. ಅದು ತಿಂದು ಸಾಕಾಯಿತು. ನನಗೆ ಹಾಲು ಬೇಕಂತ ಕೇಳಿದ್ನ. ಅದಕ್ಕೆ ಹಾಲು ಕೊಟ್ಟಿದ್ದೆ. ಕೊಡ್ಕೋತ ಕೂತಿದ್ದಾನೆ. ಒಂದು ವೇಳೆ ಮನೇಲಿ ಹಾಲಿನ ಪಾತ್ರೆ ಏನಾದರೂ ನೋಡಿದರೆ, ಮನೇಲಿ ಹಾಲಿರೋದನ್ನು ಇವಾಗ ಕುಡ್ದಿರ್ತಾನಲ್ಲ, ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದು ಮತ್ತೆ ಹಾಲು ಕೊಡಂತ ಕೇಳ್ತಾನೆ. ಪದೇ ಪದೇ ಬೇರೆ ಹಾಲೇ ಕುಡಿತೀನಿ ಅಂತ ಹೇಳ್ತಾನೆ. ಆವತ್ತಿನ ದಿವಸ ಊಟನೇ ಮಾಡೋಕ್ಕೋಗೋದಿಲ್ಲ ಅವನು. ಅದಕ್ಕಾಗಿ ಇವಾಗ ಹಾಲು ಕೂಡ ಸರಿ ತರ್ಸೋಕ್ಕೆ ಹೋಗೋದಿಲ್ಲ. ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿದ್ನಲ್ಲ, ಅದ್ರ ಹತ್ರ ಹೋಗಿ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದಾನೆ. ಅವನು ಯಾವುದಾದ್ರೂ ವೀಡಿಯೋ ಮಾಡಬೇಕಂದ್ರೆ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ. ಹಾಗೆ ಅವನಿಗೆ ಫೋಟೋ ತೆಗಿಯೋಕ್ಕೆ ಹೋದ್ರೂ ಕೂಡ ಅವ್ನು ಫೋಟೋ ತೆಗೆಸ್ಕೊಳೋದಿಲ್ಲ. ಅವನೇನೋ ಒಂಥರ. ಅದಕ್ಕೆ ಅವನಿದ್ದಾಗ ನಾನು ವೀಡಿಯೋನ ಮಾಡೋಕ್ಕೆ ಹೋಗೋದಿಲ್ಲ. ತುಂಬ ಅಡ್ಡ ಬರ್ತಿರ್ತಾನೆ. ಹಾಗೆ ಸಾನ್ವಿಗೂ ಸ್ನಾನ ಮುಗಿಸಿದ್ದಾಯಿತು. ಇನ್ನು ಅವಳಿಗೆ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ರೆಡಿ ಮಾಡಿದರೆ ಅವಳು ಹೋಗ್ತಾಳೆ ಅವ್ರ ಅಣ್ಣವ್ರ ಜೊತೆ. ಆದರೆ ಒಂದು ಕಡೆ ನನ್ನ ಮಗ ನಮ್ಮತ್ತೆ ಕರೀತಾ ಇದ್ದಾರೆ ಸ್ನಾನ ಮಾಡಿಸ್ತೀನಿ ಅಂತ. ಆದರೆ ಅವನು ಹೋಗ್ತಾನೇ ಇಲ್ಲ. ಅಷ್ಟು ನನ್ನ ಮತ್ತೆನ ಕಾಡಿಸ್ತಾ ಇದ್ದಾನೆ. ನನಗೂ ರೆಡಿ ಮಾಡೋಕ್ಕೆ ಬರ್ತಾಯಿಲ್ಲ. ಹಿಂದೆ ಬಂದು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನನಗೆ ಸರಿಗೆ ರೆಡಿ ಮಾಡೋಕ್ಕೆ ಆಗ್ತಾಯಿಲ್ಲ. ಅವ್ರ ಪಾಪನೂ ಕರೀತಾ ಇದ್ದಾರೆ. ಅವ್ರ ಪಾಪನ ಹತ್ರನೂ ಹೋಗ್ತಾ ಇಲ್ಲ. ಅದಕ್ಕೆ ಅವ್ರ ಪಾಪ ಹುಲಿ ತೊಗೊಂಡು ಎದುರಿಸ್ತಾ ಇದ್ದಾರೆ. ಅವನು ಒದ್ದಾಡ್ತಾ ಇದ್ದಾನೆ ಅಲ್ಲೇ. ಆಮೇಲೆ ನಾನು ಸ್ಕೂಲಿಗೆ ಬಿಟ್ಬರ್ತೀನಿ ನೋಡು ಅಂತ ಹೇಳಿದಾಗ ಅವಾಗ ಹೋಗ್ತಾನೆ ಸ್ನಾನ ಮಾಡ್ಕೊಂಬರೋಕ್ಕೆ. ಅವನು ಯಾವುದೇ ಸ್ಕೂಲಿಗೇನು ಹಾಕಿಲ್ಲ ಅವನಿಗೆ. ಇಲ್ಲೇ ನಮ್ಮ ಮನೆ ಹತ್ರ ಅಂಗನವಾಡಿ ಸ್ಕೂಲ್ ಇದೆ ಅಲ್ಲ, ಅಲ್ಲೇ ಹೋಗ್ತಾನೆ.
ಇನ್ನು ಚಿಕ್ಕವನದನ್ನೆಲ್ಲ ಮುಂದಿನ ವರ್ಷ ಜಾಯಿನ್ ಮಾಡಬೇಕು ಅವನಿಗೆ ಕೂಡ. ಸುಮ್ಮನೆ ಇರ್ಬೇಕಮ್ಮ. ಹೇಳಿ ಇದೇ ಥರ ನನ್ನ ಡೈಲಿ ಕಾಡಿಸ್ತಾನೆ ಇರ್ತಾನೆ. ಹಾಗೆ ಅದೇ ಥರ ರೆಡಿ ಮಾಡಿ ಬೇಗ ಅವನಿಗೆ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನಾನು ನಮ್ಮ ಶಾಪ್ ಓಪನ್ ಮಾಡಲಿಕ್ಕೆ ಹೋಗಬೇಕು. ಫ್ರೆಂಡ್ಸ್, ಇದು ನನ್ನ ಡೈಲಿ ರುಟೀನ್ ಇದಾಗಿರುತ್ತೆ. ಬೆಳಗ್ಗೆಯಿಂದ ಇವ್ರು ಸ್ಕೂಲ್ಗೆ ಹೋಗೋ ತನಕನೂ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಮುಂದಿನ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.